ಎಲ್ಲ ವಿಚಾರ ಯಾವುದನ್ನು ಬಿಟ್ಟಿಲ್ಲ. ಭೇಟಿ ಕೊಡೋದು, ಆಸ್ಪತ್ರೆ ಬೆಲೆ ಜಾಸ್ತಿ ಮಾಡಿದಾಗೂ ನಾನೇ ಹೋಗಿ ಕೂತಿದ್ದೀನಿ. ಎಲ್ಲೇ ಗಲಾಟೆ, ಗಣೇಶನ ಗಲಾಟೆ ನಾಗಮಂಗಲಕ್ಕೂ ನಾನೇ ಹೋಗಿದ್ದೀನಿ. ಮೈಕ್ರೋ ಫೈನಾನ್ಸ್ ಆದಾಗ ಕೂಡ ಸರ್ಕಾರದವ್ರು ಒಬ್ಬರು ಹೋಗಿಲ್ಲ. ನಾನು ಅವ್ರ ಮನೆಗೆ ಭೇಟಿ ಮಾಡಿ ಅವ್ರಿಗೆ ಪರಿಹಾರನೂ ಕೊಟ್ಟು ಬಂದಿದ್ದೀನಿ. ನಾನು ಬಾಣಂತಿಯರು ಸಾವಾದಾಗೂ ನಾನು ಬಳ್ಳಾರಿಗೆ ಹೋಗಿ ಬಂದಿದ್ದೀನಿ. ಯಾವ ಮಂತ್ರಿನೂ ಹೋಗಿರಲಿಲ್ಲ. ಈ ವಕ್ಫ್ ಬೋರ್ಡ್ ಆದಾಗ ಇಡೀ ರಾಜ್ಯ ಪೂರ್ತಿ ಓಡಾಡಿದ್ದೀನಿ ನಾನು. ನಾವು ಬರಗಾಲ ಬಂದಾಗ ಫಸ್ಟ್ ಮಂತ್ರಿ ಇದು ಅಪೋಸಿಷನ್ ಲೀಡರ್ ಬರಗಾಲದೇ ಫಸ್ಟ್ ಡೇನೇ ನಾನು ಹೋಗಿದ್ದೀನಿ. ಮಂತ್ರಿಗಳು ಹೋಗೋಕ್ಕೆ ಮುಂಚೆ ನಾನು ಹೋಗಿ ಭೇಟಿ ಮಾಡಿ ಸಾಂತ್ವನ ಹೇಳಿದ್ದೀನಿ. ಸರ್ಕಾರಕ್ಕೆ ಕಿವಿ ಹಿಂಡೋ ಕೆಲಸವನ್ನು ಮಾಡಿದ್ದೀನಿ. ವಿಧಾನಸಭೆಯಲ್ಲೂ ಕೂಡ ಬಲವಾಗಿ ಪ್ರಸ್ತಾವನೆಯನ್ನು ಮಾಡಿದ್ದೀನಿ. ಇಲ್ಲಿ ಇರೋಂಥ ಸರ್ಕಾರ ಎಮ್ಮೆ ಚರ್ಮದ ಸರ್ಕಾರ ಇದೆ. ಇವ್ರಿಗೇನು ಕಿವಿನೂ ಇಲ್ಲ, ಕೇಳಿಸಲ್ಲ. ಏನು ಕೇಳಿದ್ರು ಅವ್ರಿಗೆ ಔಟ್ ಗೋಯಿಂಗ್ ಫಿಕ್ಸ್ ಆಗ್ಬಿಟ್ಟಿದೆ. ನಾವು ನೆಕ್ಸ್ಟ್ ಗೆಲ್ಲಲ್ಲ ಅನ್ನೋದು ಅವ್ರ ತಲೆಯಲ್ಲಿ ಬಂದ್ಬಿಟ್ಟಿದೆ. ಅದಕ್ಕೆ ಅವರು ಮನಸೋ ಇಚ್ಛೆ ನಡೆಸ್ತಾ ಇದ್ದಾರೆ ಅಷ್ಟೇ. ಯಾಕೆ ಗ್ರೇಟ್ ಬೆಂಗಳೂರು ಅಂತೀರ? ಕ್ವಾರ್ಟರ್ ಬೆಂಗಳೂರು ಗ್ರೇಟ್. ನಾವಿದ್ದಾಗ ಗ್ರೇಟ್ ಮಾಡಿದ್ರಿ ಅದನ್ನು. ಬೃಹತ್ ಬೆಂಗಳೂರು ಮಹಾಪಾಲಿಕೆ ನಾವಿದ್ದಾಗ. ಈ ಕ್ವಾರ್ಟರ್ ಬೆಂಗಳೂರು 3 ಕ್ವಾರ್ಟ್ರು. ಒಂದು ಇದಕ್ಕೆ ಎಷ್ಟಪ್ಪ ಬರೋದು? 3 ಕ್ವಾರ್ಟರ್ ತಾನೆ? 180 ml. ಹಾಂ, 3 ಕ್ವಾರ್ಟರ್ ಬೆಂಗಳೂರು ಇದು. ಹಾಂ, ಗ್ರೇಟರ್ ಅಲ್ಲ, ಕ್ವಾರ್ಟರ್ ಬೆಂಗಳೂರು ಇದು. ಒಂದು ಮಳೆಗೆ ಏನು ಇವರು ಸಮಾವೇಶ ಬೇರೆ ಮಾಡ್ತಾ ಇದ್ದಾರಲ್ಲಪ್ಪ. ಈಗ ಬೆಂಗಳೂರು ಮುಳುಗೋಗ್ತದೆ. ನೆನ್ನೆನೇ ಮುಳುಗೋಗಿದೆ. ಎಲ್ಲ ಕಾರ್ಗಳು ಎಲ್ಲ ಮುಳುಗೋಗಿದೆ. ಮತ್ತು ಬ್ರ್ಯಾಂಡ್ ಬೆಂಗಳೂರು, ಬ್ರ್ಯಾಂಡೇ ಔಟ್ ಇದೆ ಈಗ. ಬ್ರ್ಯಾಂಡ್ ಬೆಂಗಳೂರಿಗೆ ಬ್ರ್ಯಾಂಡೇ ಔಟ್ ಇದೆ ಈಗ. ಮುಳುಗುತ್ತಿರುವ ಬೆಂಗಳೂರು, ಕಸದ ರಾಶಿಯ ಬೆಂಗಳೂರು, ಗುಂಡಿ ಬಿದ್ದಿರುವ ಬೆಂಗಳೂರು. ಇದು ಡಿ ಕೆ ಶಿವಕುಮಾರ್ ಅವರ ಬ್ರ್ಯಾಂಡ್ ಬೆಂಗಳೂರು. ಅವರೇ ಹೇಳಿದಾರಲ್ಲ, ಬ್ರಹ್ಮನೇ ಬಂದ್ರೂ ಈ ಬೆಂಗಳೂರನ್ನು ಉದ್ಧಾರ ಮಾಡೋಕ್ಕಾಗಲ್ಲ ಅಂತ ಅವರೇ ಹೇಳ್ಬಿಟ್ಟಿದಾರಲ್ಲ. ಅದಕ್ಕೆ ಬಿಟ್ಟುಬಿಟ್ಟಿದ್ದಾರೆ ಅವರು ಬೆಂಗಳೂರನ್ನು. ಬೆಂಗಳೂರನ್ನು ವಿಭಾಗ ಮಾಡಿ ಕೆಂಪೇಗೌಡರ ಆಶಯಗಳೇನಿತ್ತು ಅದಕ್ಕೆ ಕೊಳ್ಳಿ ಇಟ್ಟಿದ್ದಾರೆ ಈ ಜನ. 4 ಗೋಪುರ ಕಟ್ಟಿ ಬೆಂಗಳೂರು ಒಂದು ಅಂತ ತೋರಿಸ್ತವರು. ಇಡೀ ಪ್ರಪಂಚ ಬೆಂಗಳೂರು ಒಂದು ಅಂತ ನಂಬಿದೆ. ಇಡೀ ಪ್ರಪಂಚ. ಅಮೇರಿಕಾದ ಅಧ್ಯಕ್ಷನೂ ಕೂಡ ಬೆಂಗಳೂರು ಬಗ್ಗೆ ಮಾತಾಡ್ತಾರೆ. ದೇಶ ಕೂಡ ಬೆಂಗಳೂರು ಒಂದು ಅಂತ ನೋಡ್ತಾ ಇದೆ. ಇಲ್ಲಿರೋ ಕಾಂಗ್ರೆಸ್ಸಿನ ಈ ನೀತಿಗೆಟ್ಟವ್ರಿಗೆ ಬೆಂಗಳೂರು ಒಂದಾಗಿರೋದು ಬೇಕಾಗಿಲ್ಲ. ಬೆಂಗಳೂರನ್ನು ಒಡಿಬೇಕು, ರಿಯಲ್ ಎಸ್ಟೇಟ್ ದಂಧೆ ಮಾಡ್ಕೊಬೇಕು, ಅದರಿಂದ ಕಾಸು ಮಾಡ್ಕೊಬೇಕು. ಅಷ್ಟು ಬಿಟ್ಟರೆ ಇವ್ರಿಗೇನೂ ಇಲ್ಲ. ನನಗನ್ಸ್ತತೆ ಈ ಕಾಂಗ್ರೆಸ್ ಅವ್ರಿಗೆ ಯುದ್ಧ ಮಾಡಿದ್ರೂ ಕಷ್ಟ, ಸುಮ್ಮನೆ ಇದ್ದರೂ ಕಷ್ಟ. ಮತ್ತು ಡೆಲ್ಲಿ ಕಾಂಗ್ರೆಸ್ಸೇ ಬೇರೆ, ಕರ್ನಾಟಕ ಕಾಂಗ್ರೆಸ್ಸೇ ಬೇರೆ, ಈ ಮರಿ ಕಾಂಗ್ರೆಸ್ ಅವ್ರು ಬೇರೆ. ದೊಡ್ಡ ಕಾಂಗ್ರೆಸ್ ಬೇರೆ, ಈ ಮರಿ ಕಾಂಗ್ರೆಸ್ಗಳೇ ಬೇರೆ. ಆ ಜಯರಾಮ್ ರಮೇಶ್ ಲೆಟ್ರ್ ಬರೀತಾರೆ, ಎಲ್ಲ ಬಾಯಿ ಮುಚ್ಕೊಂಡಿರಿ ಗಪ್ ಚಿಪ್ ಅಂತಾರೆ. ಅವು ಹೇಳಿದ್ದು 5 ನಿಮಿಷಕ್ಕೆ ಇಲ್ಲಿ ಶುರು ಮಾಡ್ಕೊಂತಾರೆ ದೇಶದ ವಿರೋಧಿಗಳ ಮಾತು. ಪಾಕಿಸ್ತಾನ ಜಿಂದಾಬಾದ್ ಅನ್ನೋರಿಗೆ ಇಲ್ಲೇನು ಕ್ರಮ ಇಲ್ಲ. ಮತ್ತು ಪಾಕಿಸ್ತಾನದವ್ರನ್ನೆಲ್ಲ ಕಳಿಸು ಅಂತೇಳಿ ಹೋಮ್ ಮಿನಿಸ್ಟ್ರು ಪತ್ರ ಬರೆದು ಹೇಳಿದ ಮೇಲೂ ಕೂಡ ಮೀನಾಮೇಷ ಎಣಿಸ್ತಾರೆ ಅವ್ರಿಗೆ. ಅವ್ರ ಕಾಯಿಲೆ ಇದೆ, ಅವ್ರ ಗಂಡ ಅಲ್ಲಿದ್ದಾನೆ, ಮಕ್ಕಳಿದ್ದಾರೆ, ಏನು ಪತ್ರ ಬರೀತಾರೆ, ಲವ್ ಲೆಟರ್ಗಳು. ಇದು ಇವತ್ತಿನ ಕಾಂಗ್ರೆಸ್ಸಿನ ಮತೀಯವಾದ. ಇದು ಅವ್ರಿಗೆ ಹುಚ್ಚೆತ್ಬಿಟ್ಟಿದೆ. ಈ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡಿ ಓಟ್ ಪಾಲಿಟಿಕ್ಸ್ ಬಿಟ್ಟು ಇನ್ನೇನು ಕಾಂಗ್ರೆಸ್ ಅವ್ರಿಗೆ ಅವ್ರ ತಲೆಯಲ್ಲಿ ಬುದ್ಧಿ ಅಂದರೆ ಓಟ್ ಪಾಲಿಟಿಕ್ಸ್ ಬಿಟ್ಟರೆ ಬೇರೆ ಏನೂ ಇಲ್ಲ. ದೇಶ ಇಲ್ಲ. ಆ ಶಶೂರ್ ತರೂರವ್ರು ನೋಡಿ ಕಲ್ತ್ಕೊಳ್ಬೇಕು ಇವರು. ಆ ಓವೈಸಿ ಅವ್ರನ್ನ ನೋಡಿ ಪಾಠ ಕಲಿಬೇಕು. ಅವು ಹೇಳಿದ್ದಾನೆ, ನನ್ನ ಪಾರ್ಟಿ ಸಿದ್ಧಾಂತನೇ ಬೇರೆ, ಆದರೆ ನಾನು ದೇಶ ಮೊದಲು, ದೇಶ ಇದ್ದರೆ ನನ್ನ ಪಾರ್ಟಿ ಇರ್ತತೆ ಅಂತ ಹೇಳಿದ್ದಾರೆ. ಆ ಬುದ್ಧಿ ಈ ಕಾಂಗ್ರೆಸ್ ಅವ್ರಿಗೆ ಬಂದೇ ಇಲ್ಲಲ್ಲ. ನೋಡಿ ಕಲ್ತ್ಕೊಳ್ಳಿ. ಮತ್ತು ಚಿದಂಬರಂ ಕರೆಕ್ಟಾಗಿ ಹೇಳಿದ್ದಾರೆ, ಸರಿಯಾದ ಸಂದರ್ಭಕ್ಕೆ ಸರಿಯಾದ ತೀರ್ಮಾನವನ್ನು ಸನ್ಮಾನ್ಯ ಕೇಂದ್ರದ ಕಾಂಗ್ರೆಸ್ಸಿನ ಗೃಹ ಸಚಿವರಾಗಿದ್ದಂಥವರು, ಹಲವಾರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಂಥವ್ರು, ಅವರು ಹೇಳಿದ್ದಾರೆ ಕಾಂಗ್ರೆಸ್ಗೆ ಈ ದೇಶದಲ್ಲಿ ಭವಿಷ್ಯ ಇಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ರಾಜ್ಯದ ಜನನೂ ಕೂಡ ತೀರ್ಮಾನ ಮಾಡವ್ರೆ. ಈ ಸಮಾವೇಶ ಆದಮೇಲೆ ಇವ್ರದ್ದೇನು
ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಆದಮೇಲೆ ಕರ್ನಾಟಕದಲ್ಲೂ ಕೂಡ ಕರ್ನಾಟಕ ಕಾಂಗ್ರೆಸ್ಗೂ ಕೂಡ ಭವಿಷ್ಯ ಇಲ್ಲ ಅನ್ನೋ ಮಾತು ಅವ್ರ ಪಾರ್ಟಿಯಿಂದನೇ ಹೊರಬರ್ತದೆ.